IPL 19ನೇ ಆವೃತ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬಾರಿ ಮ್ಯಾಚ್ನಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು. ಏಕೆಂತ ಹೇಳಿದ್ರೆ 18ನೇ ಆವೃತ್ತಿಯಲ್ಲಿ ನಮ್ಮ RCB ಕಪ್ ಗೆದ್ದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತನೇ ಆಗಿ ಹೋಗ್ಬಿಡ್ತು. 11 ಜನ ಬಲಿಯಾದ್ರು. ಅದಾದ ನಂತರ ಹಾಗೂ ಹೀಗೂ ಮಾಡಿ ಸ್ಟೇಡಿಯಂ ಎಲ್ಲ ಪಕ್ಕಾ ರೆಡಿ ಮಾಡಿ ನಮ್ಮ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಈಗ ಆ ಒಂದು ಸ್ಟೇಡಿಯಂನ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಅವಕಾಶವನ್ನ ನೀಡಿದೆ. ಸೊ ಇದೆಲ್ಲದರ ನಡುವೆ ಈಗ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ. ಗೇಟ್ ನಂಬರ್ ಕೂಡ ಈ ಬಾರಿ ಕನ್ನಡದಲ್ಲೇ ಇದೆ. ಮಾಹಿತಿ ನೀಡುವ ಬೋರ್ಡ್ ಕೂಡ ಸಂಪೂರ್ಣವಾಗಿ ಕನ್ನಡದಲ್ಲಿ ಇದೆ. ಈ ಬಾರಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದೆ ನಮ್ಮ KSCA ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಕಾಲ್ತುಳಿತದ ವೇಳೆ ಹಾನಿಯಾದ ಗೇಟ್ಗಳ ಮರು ನಿರ್ಮಾಣ ಕೂಡ ಮಾಡಲಾಯಿತು. ಈ ಬಾರಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅಗ್ನಿಶಾಮಕ ದಳದಿಂದ ತಪಾಸಣೆಯೂ ಕೂಡ ಪೂರ್ಣಗೊಂಡಿದೆ. ಎಂಟ್ರಿ ಮತ್ತು ಎಕ್ಸಿಟ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. VVIPಗಳಿಗೆ ಸಪರೇಟ್ ಗೇಟ್, ಆಟಗಾರರಿಗೆ ಸಪರೇಟ್ ಗೇಟ್, ಪ್ರೇಕ್ಷಕರಿಗೆ ಪ್ರತ್ಯೇಕ ಗೇಟ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸ್ಟೇಡಿಯಂ ಎಂಟ್ರಿ ಗೇಟ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸ್ಟೇಡಿಯಂ ಎಂಟ್ರಿ ಗೇಟ್ ಬಹಳ ಚಿಕ್ಕದಿತ್ತು ಎಲ್ಲಾ ಗೇಟ್ಗಳು ಕೂಡ, ಬಟ್ ಈಗ ಸ್ವಲ್ಪ ಎತ್ತರ ಮಾಡಿದ್ದಾರೆ. ಇನ್ನು ವೈದ್ಯಕೀಯ ವ್ಯವಸ್ಥೆ ಇರುವಂತ ಮಾಹಿತಿ ಫಲಕವನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕ ಗೇಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಕಳೆದ ಬಾರಿ 11 ಜನ ಕಾಲ್ತುಳಿತಕ್ಕೆ ಬಲಿಯಾದ್ರು. ಡೀಟೇಲ್ಸ್ ಕೊಡ್ತಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಬಹಳ ಒಳ್ಳೆಯ ವ್ಯವಸ್ಥೆಯನ್ನ ಈ ಸಾರಿ ಮಾಡಿ ಕೊಟ್ಟಿದ್ದಾರೆ KSCA. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಕಳೆದ ವರ್ಷ RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ 11 ಜನ ಕಾಲ್ತುಳಿತದಿಂದಾಗಿ 11 ಜನ ಮೃತಪಟ್ಟಿದ್ರು. ಒಂದ್ ಕಡೆ ಈ ಬಾರಿಯ IPL ನಲ್ಲಿ RCB ಆ ಒಂದು 11 ಜನರಿಗೆ ಒಂದು ಟ್ರಿಬ್ಯೂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಈ ಪ್ರತಿ ಬಾರಿ ಯಾವುದೇ ರೀತಿಯಾದಂತಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕ್ರಿಕೆಟ್ ನಡೆದ್ರೆ ಅಲ್ಲಿ ಕನ್ನಡ ಸಂಪೂರ್ಣವಾಗಿ ಕಡೆಗಣನೆ ಆಗ್ತದೆ. ಕನ್ನಡದಲ್ಲಿ ನಾಮಫಲಕಗಳು ಇರಲಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಇದೇ ಶನಿವಾರ ನಡೀತಾ ಇರುವಂತಹ IPL ನ ಮ್ಯಾಚ್ ಏನಿದೆ, IPL ಮ್ಯಾಚು ಸೇರಿದಂತೆ ಉಳಿದಂತಹ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಕನ್ನಡ ಇನ್ ಮುಂದೆ ಕಾಣುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಾಣ್ಬೋದು. ಯಾಕೆಂತಂದ್ರೆ ಪ್ರತಿಯೊಂದು ನಾಮಫಲಕ ಆಗಿರ್ಬೋದು, ಗೇಟ್ ನ ಎಂಟ್ರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕನ್ನಡಮಯ ಆಗಿರುವಂತದ್ದು. ನಾಮಫಲಕ ಅಂದ್ರೆ ಮಾಹಿತಿ ಒಳಗೊಂಡಂತಹ ಫಲಕನು ಕೂಡ ಸಂಪೂರ್ಣವಾಗಿ ಕನ್ನಡಮಯ ಆಗಿರುವಂತದ್ದು. ಸರ್ಕಾರನೇ ಹೇಳುತ್ತೆ ಯಾವುದೇ ಒಂದು ಬೋರ್ಡ್ ಇದ್ರೆ ಅದ್ರಲ್ಲಿ 60% ಕನ್ನಡ ಇರಬೇಕು ಅಂತೇಳಿ. ಆದ್ರೆ KSCA ಮುಂಭಾಗ ನಾವು ಬೋರ್ಡ್ ಗಳನ್ನ ನೋಡ್ತಾ ಹೋಗೋದ್ರೆ 80% ರಿಂದ 85% ಕನ್ನಡಕ್ಕೆ ಆದ್ಯತೆಯನ್ನ ಕೊಡುವಂತ ಕೆಲಸ ಆಗಿದೆ. ಅಂದ್ರೆ ಆ ಮೂಲಕ ಕನ್ನಡವನ್ನ ಉಳಿಸುವಂತ ಕೆಲಸವನ್ನ KSCA ಮತ್ತೆ RCB ಮ್ಯಾನೇಜ್ಮೆಂಟ್ ಮಾಡಿರುವಂತದ್ದು. ಇನ್ನು ಇದ್ರ ಜೊತೆಗೆ IPL ಪಂದ್ಯ ಉದ್ಘಾಟನೆ ಸಂದರ್ಭದಲ್ಲಿ ಅಥವಾ IPL ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೀಬೇಕು ಅಂತಂದ್ರೆ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಸಮಿತಿ KSCAಗೆ ಒಂದು ಭೇಟಿಯನ್ನ ಕೊಟ್ಟು ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇನೆ KSCA ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ AI ಆಧಾರಿತ ಕ್ಯಾಮ್ರಾಗಳನ್ನ 4.5 ಕೋಟಿ ವೆಚ್ಚದಲ್ಲಿ AI ಆಧಾರಿತ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಹಾಗೇನೆ VVIP ಮತ್ತೆ ಆಟಗಾರರಿಗೆ ಸಪರೇಟ್ ಆದಂತಹ ಒಂದು ದ್ವಾರ ಇರುವಂತದ್ದು. ಇದುವರೆಗೂ ಕೂಡ ನಾವು ಯಾವುದೇ ಒಂದು ದ್ವಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಂಟ್ರಿ ಎಕ್ಸಿಟ್ ಒಂದೇ ಇತ್ತು. ಆದ್ರೆ ಇನ್ನು ಮುಂದೆ ನಡೆಯುವಂತಹ KSCAದಲ್ಲಿ ನಡೆಯುವಂತಹ ಯಾವುದೇ ಪಂದ್ಯ ಆದ್ರೂ ಕೂಡ ಎಂಟ್ರಿ ಸಪರೇಟ್ ಇರುತ್ತೆ ಮತ್ತೆ ಎಕ್ಸಿಟ್ ಸಪರೇಟ್ ಇರುತ್ತೆ. ಹಾಗೇನೆ ಮಹಿಳೆಯರಿಗೂ ಕೂಡ ವಿಶೇಷವಾದಂತಹ ಒಂದು ಪ್ರತ್ಯೇಕವಾದಂತಹ ಗೇಟಿನ ವ್ಯವಸ್ಥೆಯನ್ನು ಕೂಡ ಮಾಡೋದ್ರ ಮೂಲಕ ಬರುವಂತಹ ಚಿನ್ನಸ್ವಾಮಿಗೆ ಬರುವಂತಹ ಯಾವುದೇ ಕ್ರೀಡಾಸಕ್ತರಿದ್ರು ಕೂಡ ಸುರಕ್ಷತೆಯಿಂದ ಬಂದು ಕ್ರಿಕೆಟ್ ಅನ್ನ ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ KSCA ಮಾಡ್ಕೊಂಡಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.